ಹಾಂ ಮಾತಾಡಿ. ಇಲ್ಲಿನ ರಾಮಕೃಷ್ಣಾಪುರ ಕೆರೆ ಸುಮಾರು 14 ಎಕರೆ ಇದ್ದು ಈಗ ಅದು ಕಡಿಮೆ ಆಗೋಗಿದೆ. ಈ ಪ್ರಭಾವಿ ಶಾಲೆಗಳು ಸುತ್ತಲೂ ಕೆರೆ ಸುತ್ತು ಇರೋದ್ರಿಂದ ಅದೆಲ್ಲ ಒತ್ತುವರಿಯಾಗಿ ಇವತ್ತು 8 ಎಕರೆಗೆ ಸುಮಾರು 8 ಎಕರೆಗೆ ನಿಂತಿದೆ. ಅದು ಕೂಡ ಬಹುಮಾಡಿ ಕಟ್ಟಡಗಳು ಮಾಡಿ ಇಲ್ಲೆಲ್ಲ ನೀವು ನೋಡ್ತಾ ಇರಬೇಕು. ಬಹುಮಾಡಿ ಕಟ್ಟಡಗಳು ಹಿಂದ್ಗಡೆ ನೋಡಿ, ನಮ್ಮ ಹಿಂದ್ಗಡೆ ಕಾಣ್ತಾ ಇದ್ದಾವೆ. ಇದೆಲ್ಲ ಇಲ್ಲಿ ಪ್ರಭಾವಿ ಶಾಲೆಗಳು ಸೇರ್ಕೊಂಡು STP ಪ್ಲ್ಯಾಂಟ್ ಇಲ್ದಿರೋದೇ ಡೈರೆಕ್ಟಾಗಿ ಕೆರೆಗೆ ನೀರು ಬಿಟ್ಟು ಎಲ್ಲ ಕಲ್ಮಶ ಮಾಡಿ ಇಲ್ಲಿ ಪಕ್ಕದಲ್ಲೇ ಒಂದು ಪುಣ್ಯಕ್ಷೇತ್ರ ಇದೆ, ವೆಂಕಟೇಶ್ವರ ದೇವಸ್ಥಾನ. ಇಲ್ಲಿ ಹೇಳಬೇಕು ಅಂತಂದರೆ ತಿರುಪತಿ 2ನೇ ಒಂದು ಜನಸಂಖ್ಯೆ ಸೇರುವಂಥ ಪುಣ್ಯಕ್ಷೇತ್ರ ಇದಾಗಿದೆ. ಇಲ್ಲಿನ ಯಾವುದೇ ಕುಂದುಕೊರತೆಗಳಿಲ್ದಿರ ಇಲ್ಲಿ ಜನಸಾಗರವೇ ಯಾವಾಗಲೂ ವೈಕುಂಠ ಏಕಾದಶಿ ಇರಬೇಕು, ಮೊದಲನೇ ವರ್ಷದ ದಿನ ಇರ್ಬೋದು, ಶ್ರಾವಣ ಶನಿವಾರಗಳಿರ್ಬೇಕು, ಮುಖ್ಯವಾದ ದಿನಗಳ ಎಲ್ಲರೂ ಬಂದು ಸೇರ್ತಾ ಇದ್ದಾರೆ. ಇಲ್ಲಿ ಈಗ ಈ ಒಂದು ಕಲ್ಮಶ ನೀರಿಂದ ಭಾರಿ ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ ಎಲ್ಲರೂ. ಇಲ್ಲಿನ ಸ್ಥಳೀಯ ಒಂದು ಗ್ರಾಮ ಪಂಚಾಯತಿ ಸದಸ್ಯರಿರ್ಬೋದು, ಇಲ್ಲಿನ ತಾಲೂಕ್ ಪಂಚಾಯತಿ ಸದಸ್ಯರಿರ್ಬೋದು, ಜಿಲ್ಲಾ ಪಂಚಾಯತಿ ಸದಸ್ಯರಿರ್ಬೋದು, ಎಲ್ಲರೂ ಸೇರಿ ಇಲ್ಲಿ ಶಾಸಕರಿಂದ ಹಿಡಿದು ಎಲ್ರಿಗೂ ಮನವಿ ಮಾಡೋದಿಷ್ಟೇ. ನಾವು ಇಲ್ಲಿನ ಒಂದು ಏನು ಈ ಕಲ್ಮಶ ಗುಂಡಿರುವಂಥ ನೀರನ್ನು ತೆಗೆದು ಅದನ್ನು ಬೇರೆ ಕಡೆ ಶುದ್ಧೀಕರಿಸಿ ಈಗ ಇಲ್ಲಿನ ವಾತಾವರಣನ ಪರಿಶುದ್ಧವಾದ ವಾತಾವರಣ ನಿರ್ಮಿಸಬೇಕು ಅಂದ್ಬಿಟ್ಟು ಹೇಳಿ ಮನವಿ ಮಾಡ್ತಾಯಿದ್ವಿ. ಇಲ್ಲಿನ ತಹಸೀಲ್ದಾರ್ಗೆ 2-3 ಸಾರಿ ನಮ್ಮ ಸ್ಥಳೀಯರು ಇಲ್ಲಿನ ಅರ್ಜಿಗಳು ಕೊಟ್ಟಿದ್ದರು, ಆದರೂ ಕೂಡ ಏನು ಸ್ಪಂದಿಸ್ತಾ ಇಲ್ಲ. ಇಲ್ಲಿ ಕೆರೆ ಒತ್ತುವರಿ ಆಗಿದೆ, ಪ್ರಭಾವಿ ಶಾಲೆಗಳಿಂದ ಕೆರೆ ಒತ್ತುವರಿ ಆಗಿದೆ, ಇಲ್ಲೆಲ್ಲ ಕಲ್ಮಶಗೊಂಡಿದೆ. ಅದನ್ನೆಲ್ಲ ನೋಡಬೇಕು ಅಂತ ಈ ಮೂಲಕ ನಾವು ಮನವಿ ಮಾಡ್ಕೊತಾ ಇದ್ದೀವಿ. ಹಾಗೆ ಈಗ ನಮ್ಮ ಹೆನ್ನಾಗರ ಗ್ರಾಮ ಪಂಚಾಯಿತಿಯ PDO ಅಧಿಕಾರಿಗಳಿದ್ದಾರಲ್ಲ, ಅವ್ರಿಗೆ ಏನಾದರೂ ಗಮನಕ್ಕೆ ತಂದಿದ್ದೀರಾ? ಇವಾಗ ಒಂದು ಸಲ ಏನಾದರೂ ಈಗಿನ ಅಧ್ಯಕ್ಷರಾಗಿದ್ದಾರೆ, ಇವಾಗ ನೂತನವಾಗಿ ಅಧ್ಯಕ್ಷರಾಗಿದ್ದಾರೆ, ಅವ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ನೀವು? ಈಗ PDO ಅವ್ರಿಗೆ ಈಗಾಗಲೇ 2-3 ಸಾರಿ ಇಲ್ಲಿನ ಸ್ಥಳೀಯರು ಮನವಿ ಕೊಟ್ಟಿದ್ದಾರೆ ಪಂಚಾಯಿತಿ ಲೆವೆಲಲ್ಲಿ. ಯಾಕೆಂತಂದರೆ ಈ ಪಂಚಾಯಿತಿ ಲೆವೆಲಲ್ಲಿ ಕೆರೆ ಇದೆ, ಪಕ್ಕದ ಪಂಚಾಯಿತಿಯಲ್ಲಿ ಬಿಲ್ಡಿಂಗ್ ಇದೆ. ಅದರಿಂದ ಇಬ್ಬರಿಗೂ ಸಹ ಇದನ್ನು ಸುದ್ದಿ ಮುಟ್ಟಿಸಿದೆ. ಆದರೂ ಕೂಡ ಇದು ಮೇಲಿನ ವರ್ಗದಲ್ಲಿ, ಮೇಲಿನ ಹಂತದಲ್ಲಿ ದಂಡಾಧಿಕಾರಿಗಳು ಏನು ತಹಸೀಲ್ದಾರ್ ಅಂತ ಇದ್ದಾರೆ, ಅವರಲ್ಲಿ DC ಇದನ್ನು ಆಗಲೇ ಮನವಿ ಕೊಟ್ಟಿದ್ದೀವಿ. ಅವರು ಇದ್ರ ಕಡೆ ಗಮನ ಹರಿಸಬೇಕು ಅನ್ನೋದು ನನ್ನ ಅಭಿಲಾಷೆ. ಇವತ್ತಿನ ನೂತನವಾಗಿ ರಾಮಸ್ವಾಮಿ ರೆಡ್ಡಿ ಅವರು ಆಗಿದ್ದಾರೆ ಈಗ ಅಧ್ಯಕ್ಷರಾಗಿ. ಅವರು ಸಹ ಸೇರಿ ಇದನ್ನು ಈ ಕೆರೆ ಒಂದು ಎಲ್ಲಿಂದ ಎಲ್ಲಿಗೆ ಒಂದು ಪತ್ರದ ಮೂಲಕ ಒಂದು ಸಂದೇಶ ಮಾಡಿ ಅದನ್ನು ಇಲ್ಲಿ ಒಂದು ಸಿದ್ಧವಾಗಿ ಮಾಡಿಕೊಡ್ಬೇಕು ಅಂತ ನಾನು ಮನವಿ ಅವ್ರಿಗೂ ಸಹ ಮಾಡ್ತಾಯಿದ್ದೀನಿ. ಕಳೆದ ನಾನು ಒಂದು 15 ದಿನ ಹಿಂದೆ ಪಂಚಾಯಿತಿ ಕಚೇರಿಗೆ ಹೋಗಿದ್ವಿ. ಆಮೇಲೆ ಕಾಚನಾಯಕನಹಳ್ಳಿ ಕೆರೆಗಳು ಮತ್ತು ರಾಮಕೃಷ್ಣಾಪುರ ಕೆರೆ ಮತ್ತು ಹೆನ್ನಾಗರ ಕೆರೆಗಳನ್ನೆಲ್ಲ ಅದೆಲ್ಲ ಸ್ವಲ್ಪ ಸ್ವಚ್ಛತೆಗೊಳಿಸೋದಕ್ಕೋಸ್ಕರ ನಾವು ಒಂದು ಸತಿ ಮನವಿ ಮಾಡೋಕ್ಕೆ ಹೋಗಿದ್ವಿ. ಹಾಗಾಗಿ ರಾಮಕೃಷ್ಣಾಪುರ ಕೆರೆಯನ್ನು ಫಸ್ಟ್ ಅವರೇ ತೊಗೊಂಡಿದ್ದು, ರಾಮಕೃಷ್ಣಾಪುರ ಕೆರೆಯನ್ನು ಶುದ್ಧಗೊಳಿಸುವುದಾಗಿ ಒಂದು ಮನವಿ ಮಾಡಿಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನಿರ್ಲಕ್ಷ್ಯ ಮಾಡಿದ್ದಾರೆ ಅನ್ನೋದು ನನ್ನ ಅನಿಸಿಕೆ. ಈಗಿನ ಅಧ್ಯಕ್ಷರು ಈಗ ಹೊಸದಾಗಿ ಅವರು ಸುಮಾರು 2-3 ತಿಂಗಳು ಆಯಿತು ಅವ್ರು ಬಂದು. ಅವರು ಆ ಥರ ಏನು ನಮಗೆ ಕಂಡು ಬರ್ತಾ ಇಲ್ಲ. ನಾವು ಇಲ್ಲಿನ ಒಂದು ಸ್ಥಳೀಯ ಜನಪ್ರತಿನಿಧಿ ಆಗಿದ್ವಿ. ಅದರಿಂದ ಈಗ ಅವರು ಇರೋರು ಉತ್ತಮವಾಗಿದ್ದಾರೆ. ಅವ್ರ ಮುಖಾಂತರ ಏನಾದರೂ ಈ ಕೆರೆಗೆ ಒಂದು ಗೌರವ ತಂದುಕೊಡೋ ಅಂಥದ್ದು ಮಾಡ್ಬೋದು ಅಂತ ನನ್ನ ಅನಿಸಿಕೆ ಇದೆ. ಈಗ ಇಷ್ಟೆಲ್ಲ ಒತ್ತುವರಿ ಆಗಿದೆಯಲ್ಲ, ಅಧಿಕಾರಿಗಳು ಏನು ಹೇಳ್ತಾರೆ ಇದ್ರ ಬಗ್ಗೆ? ಈಗ ನಮಗೆ ಬೇಕಾಗಿರೋದು ಇನ್ನೊಬ್ಬರನ್ನ ಬ್ಲೇಮ್ ಮಾಡಬೇಕು ಅನ್ನೋ ವಿಚಾರ ಅಲ್ಲ. ರಾಮಕೃಷ್ಣಾಪುರ ಒಂದು ಪುಟ್ಟ ಗ್ರಾಮ, ಸಣ್ಣ ಕೆರೆ, ನಮಗೆ ಪುಟ್ಟ ಗ್ರಾಮ ಸರಿ ಸರ್. ಈಗ ಕೆರೆಗಳೆಲ್ಲ ಆಗಿನ ಕಾಲದ ಕೆರೆಗಳೆಲ್ಲ ಸ್ವಾಧೀನ ಆಗ್ತಾ ಇದ್ದಾವೆ, ಇರೋ ಜಾಗದಲ್ಲೇ ಮಾಯ ಆಗ್ತಾ ಇದ್ದಾವೆ. ಇದು ಏನು ಆ ಕಡೆ ಇರುವಂತಹ BMRD ಅಪಾರ್ಟ್ಮೆಂಟ್ಗಳಿರ್ಬೋದು, ಪ್ರತಿಯೊಂದು ಯಾರೇ ಆಗ್ಬೋದು ಒತ್ತುವರಿ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಗಮನಕ್ಕೆ ಅಧಿಕಾರಿಗಳು ತಗೊಳ್ತಾ ಇಲ್ಲ ಅನ್ನೋದಲ್ಲಿ ಒಂದೇ ಪರಿಹಾರ
ಇದಕ್ಕೆ ನಮಗೆ ಪ್ರೆಷರ್ ಆಗ್ತಾ ಇರೋದು ಪ್ರಭಾವಿ ವ್ಯಕ್ತಿಗಳು. ಓಕೆ. ಸುತ್ತಮುತ್ತ 3 ರಿಂದ 4 ಅಪಾರ್ಟ್ಮೆಂಟ್ಸ್ ಇದೆ. ಓಕೆ. ಕೆಲವು ಅಪಾರ್ಟ್ಮೆಂಟ್ಸ್ ಅಲ್ಲಿ STP ಕೂಡ ಇಲ್ಲ. ಓಕೆ. ನಾವು ಗ್ರಾಮಸ್ಥರೆಲ್ಲ ಒಟ್ಟುಗೂಡಿ ಸಣ್ಣ ಗ್ರಾಮ ಆದ್ರೂ ಎಲ್ಲರೂ ಒಟ್ಟುಗೂಡಿ ಎಲ್ಲ ಅಪಾರ್ಟ್ಮೆಂಟ್ಸ್ ಹತ್ರ ಹೋಗಿ ರಿಕ್ವೆಸ್ಟ್ ಲೆಟರ್ ಕೊಟ್ವಿ STP ಮಾಡಿ ಅಂತ. ಕೆಲವರು ಒಬ್ಲೈಜ್ ಮಾಡಿದ್ರು, ಕೆಲವರು ಒಬ್ಲೈಜ್ ಮಾಡಲಿಲ್ಲ. ಇದು ಸರ್ಕಾರದ ಮಟ್ಟದಿಂದ ಬಂದು ಸ್ವಲ್ಪ ಭಯ ಹಿಡಿಸ್ಬೇಕು, ಅವ್ರಿಗೆ ಭಯ ಹಿಡಿಸಿ ಹಿಂಗೆ ಮಾಡಬಾರ್ದು. ಅಧಿಕಾರಿಗಳು ಬಂದು ಇಳಿಬೇಕು, ಗ್ರೌಂಡ್ ಲೆವೆಲ್ಗೆ ಬಂದು ಕೆಲಸ ಮಾಡಿದ್ರೆ ಮಾತ್ರ ಆಗುತ್ತೆ. ಈಗ ನಾನು ನೀವು ಮಾತಾಡೋದ್ರಿಂದ ಆಗಲ್ಲ. ಈಗ STP ನೀರು ಇದು ಕೆರೆಗೆ ತಿರುಗಿಸಿದಾರಂತ ನೀವು 100% ನೀವೇ ನೋಡಿ, ನಿಂತ್ಕೊಳಕ್ ಆಗ್ತಲ್ಲ, ವಾಸನೆ ನೋಡಿ ಹೇಗೆ ಬರ್ತಿದೆ. ಹೌದೌದು. ಇಲ್ಲ ಹೇಳಿದ್ರೆ ಈಗ ಮೊನ್ನೆ ಒಂದು ವಾರ 2 ವಾರದಿಂದ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ಕ್ಲೀನ್ ಎಲ್ಲ ಮಾಡಿಸ್ತಾ ಇದಾರೆ. ಭಾರಿ ಕಷ್ಟ ಆಗ್ತಾ ಇದೆ ಅವ್ರಿಗೆ. ಅದು ರಿಲೀಸ್ ಕಡಿಮೆ ಇಲ್ಲ, ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಇದು ಈಗಲಿಂದ ಆಗಿರೋದಲ್ಲ, ಒಂದು 7-8 ವರ್ಷಗಳ ಹಿಂದೆ ಇದು ಕೆಂಪು ನೀರು, ಮಳೆ ನೀರು, ಕೆಂಪು ನೀರು ಇದ್ದಿದ್ದಂತ ಕೆರೆ. ಈಗ ಸುತ್ತಮುತ್ತ ಅಪಾರ್ಟ್ಮೆಂಟ್ಗಳಿಂದಾನೇ ಆಗ್ತಾ ಇರೋದು. ಗ್ರಾಮಗಳಿಂದ ಯಾರು ಏನು ಮಾಡಲ್ಲ, ಅಥವಾ ದೇವಸ್ಥಾನದಿಂದ ಏನು ಆಗ್ತಾ ಇಲ್ಲ. ಇದು ಆಗ್ತಾ ಇರೋದು ಅಪಾರ್ಟ್ಮೆಂಟ್ಗಳಿಂದ ಮಾತ್ರ. ಇದನ್ನ ಅಧಿಕಾರಿಗಳು ದಯವಿಟ್ಟು ಜವಾಬ್ದಾರಿಯಿಂದ ಬಂದು ಅವರೊಂದು ಓನರ್ಶಿಪ್ ತಗೊಂಡು ಇಳಿದು ಅವ್ರಿಗೊಂದು ನೋಟಿಸ್ ಕೊಟ್ಟು ಏನೋ ಒಂದು ಮಾಡಿದ್ರೆ ಕೆರೆ ಉಳಿಯುತ್ತೆ. ಇಲ್ಲಾಂದ್ರೆ ಬೆಂಗಳೂರಲ್ಲಿ ಬೇರೆ ತರ ಕೆರೆಗಳು ಹಾಳಾದಂಗೆ ಇದು ಹಾಳಾಗುತ್ತೆ ಅಷ್ಟೇ. ಇದರಲ್ಲಿ ತುಂಬಾ ಸಮಸ್ಯೆಗಳಾಗಿದೆ ಸರ್. ಹೋದ ವರ್ಷ ಸಾವಿರಾರು ಲಕ್ಷಾಂತರ ಮೀನುಗಳು ಸತ್ತಿರೋ ವರದಿನೆಲ್ಲ ಮಾಡಿದ್ರು. ಹಸುಗಳು ಇನ್ನೊಂದು ಮತ್ತೊಂದು ನೀರೆಲ್ಲ ಕುಡಿಸೋರು ಅದೆಲ್ಲ ಹೋಗಿದೆ. ನಮ್ಮೂರಿಗೆ ಕುಡಿಯೋ ನೀರಿನ ಬೋರ್ವೆಲ್ ಇಲ್ಲ, ಪಕ್ಕದಲ್ಲೇ ಇದೆ, ಕೆರೆ ಪಕ್ಕದಲ್ಲೇ ಇದೆ. ಈಗ ಜನ ಅಸ್ವಸ್ಥರಾಗೋದು ಏನು ಅಂತ ಇನ್ನೇನು ಕೆಲವೇ ದಿನಗಳಲ್ಲಿ ಅದು ನಡೆಯುತ್ತೆ. ಸೊ ಎಲ್ಲಾನು ನಾವು ಆಮೇಲೆ ಮಳೆ ನೀರು ಸಂರಕ್ಷಣೆ ಇದೊಂದೇ ಆಗೋದು. ಇನ್ನಕ್ಕಿ ಈ ಕಡೆ ದಿಣ್ಣೆಯಿಂದ ನಾಗನಾಕ್ನಹಳ್ಳಿ ಬರೋ ಮಳೆ ನೀರೆಲ್ಲ ಇದೊಂದೇ ಕೆರೆಗೆ ಬರೋದು. ಈ ಕೆರೆ ತುಂಬಿದ್ರೆ ಒಂದ್ಸತಿ ತುಂಬಿದ್ರೆ ಒಂದು 2-3 ವರ್ಷ ಬೋರ್ವೆಲ್ಗಳಲ್ಲಿ ನೀರಿರುತ್ತೆ. ಪ್ರಾಣಿಗಳು, ಪಶುಗಳು, ಮನುಷ್ಯರು ಪ್ರತಿಯೊಬ್ಬರಿಗೂ ಬೇಕೇ ಬೇಕು. ಇದು ಅಧಿಕಾರಿಗಳಿಗೆ ನಾವು ಗ್ರಾಮಸ್ಥರು ಅಥವಾ ಪಬ್ಲಿಕ್ ಹೋಗಿ ಅವ್ರು ಕೇಳ್ಕೊಂಡಿದೀವಿ, ಅವ್ರು ಏನೂ ಮಾಡಿಲ್ಲ. ಈಗ ಅದೇ ರೀತಿ ಆಗ್ತಾ ಇದೆ. ಗ್ರಾಮ ಪಂಚಾಯತಿಗೆ ತಿಳಿಸಿದೀವಿ, ತಹಸೀಲ್ದಾರ್ಗೆ ತಿಳಿಸಿದೀವಿ, ಎಲ್ಲ ಕಡೆ ಅರ್ಜಿಗಳು ಒಂದಲ್ಲ ಎರಡಲ್ಲ ತುಂಬಾ. TC ಅವ್ರಿಗೂ ಒಂದ್ಸತಿ ಗ್ರಾಮ ವಾಸ್ತವ್ಯ ಮಾಡಿದಾಗ ಕೆರೆ ಅದಕ್ಕೂ ತಿಳಿಸಿದೀವಿ, ಕೆರೆ ಅಭಿವೃದ್ಧಿ ಪ್ರಾಧಿಕಾರಕ್ಕೂ ತಿಳಿಸಿದೀವಿ. ಪ್ರತಿಯೊಂದು ದಾಖಲಾತಿಗಳು ಇದೆ. ಬಟ್ ಈಗ ಇದನ್ನ ನೋಡುವಂತ ಅಧಿಕಾರಿಗಳು ದಯವಿಟ್ಟು ಇದಕ್ಕೆ ಯಾರು ಸಂಬಂಧಪಟ್ಟವ್ರು ಬಂದು ನೋಡಿ ನಿಂತ್ಕೊಂಡು ಮಾಡಬೇಕು. ಈಗ ಒಂದು ರೂಪರೇಷೆಗಳು ತಯಾರಿಸಿ ಅಪಾರ್ಟ್ಮೆಂಟ್ ಅಲ್ಲಿ ಹೀಗೆ ಮಾಡ್ತಾರೆ ಮಾಡಿದ್ರೆ ಮಾತ್ರ ಕಾಪಾಡಕ್ಕಾಗುತ್ತೆ ಹೊರತು ನಾವು ಮಾತಾಡೋದ್ರಿಂದ ಆಗಲ್ಲ ಸರ್. ಜವಾಬ್ದಾರಿ ತಗೊಂಡು ಮಾಡಬೇಕು. ಯಾಕಂದ್ರೆ ಸಣ್ಣ ಪುಟ್ಟ ಲೆವೆಲಲ್ಲಿ ಎಲ್ರಿಗೂ ತಿಳಿಸಿದ್ದಾರೆ, ಪ್ರತಿಯೊಬ್ಬರಿಗೂ ಗೊತ್ತಿರೋ ವಿಚಾರ. ಆಮೇಲೆ ನಮ್ಮ ಪಂಚಾಯತಿ ಕೂಡ ಸಪೋರ್ಟಿವ್ ಆಗಿ ಇದೆ. ಅವ್ರು ಯಾವತ್ತೂ ಏನು ಇಲ್ಲ ಅಂದಿಲ್ಲ, ಮಾಡ್ತಾ ಇದ್ದಾರೆ. ಕೈ ಮೀರಿದ್ದಾದಾಗ ಏನು ಮಾಡೋಕ್ಕಾಗುತ್ತೆ. ಕರೆಕ್ಟ್. ಇಲ್ಲಿ ಅಷ್ಟೇ.